40ರ ನಂತರ ಮೆಟಬಾಲಿಕ್ ಸ್ಲೋ ಡೌನ್ ನಿಂದ ಮಸಲ್ ವೇಸ್ಟಿಂಗ್, ಬೋನ್ ಡೆನ್ಸಿಟಿ ಕಮ್ಮಿ, ಮಂಡಿ ನೋವು, ಸೊಂಟ ನೋವು, ಬೆನ್ನೋವು ಇದಕ್ಕೆಲ್ಲ ಪರಿಹಾರ ಕ್ಲಿನಿಕಲಿ ಟೆಸ್ಟೆಡ್ ಅಮೃತ್ ನೋನಿ ಆರ್ಥೋ ಪ್ಲಸ್. ನೋನಿ ಮತ್ತು ಔಷಧೀಯ ಗಿಡಮೂಲಿಕೆಗಳು ನೋವನ್ನ ಕಮ್ಮಿ ಮಾಡಿ ಪೋಷಕಾಂಶ ನೀಡಿ ಮೂಳೆ ಸ್ನಾಯುಗಳನ್ನ ಬಲಪಡಿಸುತ್ತವೆ. ಅಮೃತ್ ನೋನಿ ಆರ್ಥೋ ಪ್ಲಸ್ ನೋವು ರಹಿತ ಜೀವನಕ್ಕಾಗಿ. ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿದೆ. ನಮಸ್ಕಾರ ಸ್ನೇಹಿತರೆ, mastmagha.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಭಾರತ ಪಾಕಿಸ್ತಾನಗಳೆರಡೂ ಕೂಡ ಸಾಂಪ್ರದಾಯಿಕ ಎದುರಾಳಿಗಳು. ಇವೆರಡರ ಮಧ್ಯೆ ಕ್ರಿಕೆಟ್ ಮ್ಯಾಚ್ ಇತ್ತು ಅಂದ್ರೆ ಸಾಕು, ಮ್ಯಾಚ್ ಅನೌನ್ಸ್ ಆಗ್ತಿದ್ದ ಹಾಗೆ ಟಿಕೆಟ್ ಫುಲ್ ಆಗುತ್ತೆ. ಏನೋ ಜನಸಾಮಾನ್ಯರು ಕೂಡ ಅಡ್ವಾನ್ಸ್ ಆಗಿನೇ ತಮ್ಮ ಡ್ಯೂಟಿಗೆ ರಜೆ ಹಾಕೊಂಡು ಟಿವಿ ಮುಂದೆ ಕೂತ್ಕೊಂಡಿರ್ತಿದ್ರು. ಅಷ್ಟೊಂದು ಕಿಕ್ ಇರ್ತಾ ಇತ್ತು ಆಗ. ಆದರೆ ಇತ್ತೀಚೆಗೆ ಆ ಕಿಕ್ ಬರ್ತಾ ಇಲ್ಲ. ಪಾಕ್ ಭಾರತದ ಮುಂದೆ ಹೀನಾಯವಾಗಿ ಸೋಲು ಕಾಣ್ತಿದೆ. ಇಮ್ರಾನ್ ಖಾನ್, ವಕಾರ್, ಇಂಜಮಾಮ್ ಕಾಲದಲ್ಲಿ ಭಾರತ ಪಾಕ್ ಪಂದ್ಯಗಳು ಸಿಕ್ಕಾಪಟ್ಟೆ ಟೈಟ್ ಇರ್ತಾ ಇದ್ವು. ಭಯಂಕರ ಸ್ಪರ್ಧೆ ಇರ್ತಾ ಇತ್ತು. ಕೆಲವೊಂದು ಟೈಮ್ ಅಂತೂ ಪಾಕಿಸ್ತಾನವೇ ಮೇಲುಗೈ ಸಾಧಿಸ್ತಾ ಇತ್ತು. ಆದ್ರೆ ಈಗ ಕಂಪ್ಲೀಟ್ ಉಲ್ಟಾ ಆಗಿ ಹೋಗಿದೆ. T20ನಲ್ಲಿ ಭಾರತದ ವಿರುದ್ಧ ಟಫ್ ಫೈಟ್ ಕೊಟ್ರೆ ಸಾಕು, ವಿನ್ ಆಗೋದು ಬಿಡಿ, ಮರ್ಯಾದೆ ಉಳಿಸ್ಕೊಂಡ್ರೆ ಸಾಕು ಅನ್ನೋ ಮಟ್ಟಿಗೆ ಪಾಕ್ ಒದ್ದಾಡ್ತಿದೆ. ಹಾಗಾದ್ರೆ ಮುಂಚೆ ಸ್ಟ್ರಾಂಗ್ ಇದ್ದ ಪಾಕ್ ಟೀಮ್ ಇದ್ದಕ್ಕಿದ್ದಂತೆ ವೀಕ್ ಆಗಿದೆ ಹೇಗೆ? ಭಾರತ ಪಾಕ್ ವಿರುದ್ಧ ಸ್ಟ್ರಾಂಗ್ ಆಗೋಕೆ ಏನ್ ಕಾರಣ? ಎರಡು ತಂಡಗಳ ನಡುವೆ ಇರೋ ವ್ಯತ್ಯಾಸ ಏನು? ಎಲ್ಲವನ್ನ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡ್ತಾ ನೋಡಿ. ಕ್ರಿಕೆಟ್ ನಲ್ಲಿ ಪಾಕ್ ಸ್ಟ್ರಾಂಗ್ ಟೀಮ್. ಸ್ನೇಹಿತರೆ, ಕ್ರಿಕೆಟ್ ನ ಹಿಸ್ಟ್ರಿ ತೆಗೆದು ನೋಡಿದಾಗ ಪಾಕಿಸ್ತಾನ ಇವಾಗ ಕಾಣಿಸ್ತಿದೆಯಲ್ಲ, ಅತ್ಯಂತ ಬಾಲಿಶವಾದಂತಹ ಆಟವನ್ನು ಆಡ್ತಿದೆಯಲ್ಲ, ಹಂಗಿರ್ಲಿಲ್ಲ, ಸ್ಟ್ರಾಂಗೇ ಇತ್ತು. 1954ರಲ್ಲಿ ಅಂದ್ರೆ ಪಾಕ್ ಭಾರತದಿಂದ ಬೇರ್ಪಟ್ಟು 7 ವರ್ಷಗಳ ನಂತರ ಫಸ್ಟ್ ಟೈಮ್ 4 ಪಂದ್ಯಗಳ ಟೆಸ್ಟ್ ಸೀರೀಸ್ಗಾಗಿ ಕ್ರಿಕೆಟ್ ಜನಕ ಇಂಗ್ಲೆಂಡ್ ಪ್ರವಾಸವನ್ನು ಕೈಗೊಂಡಿತ್ತು ಪಾಕ್ ಟೀಮ್. ಆಗ 4 ಪಂದ್ಯಗಳಲ್ಲಿ 1 ಪಂದ್ಯ ಗೆದ್ದು ಮೊದಲ ಬಾರಿಗೆ ಜಗತ್ತಲ್ಲಿ ತಾನು ಕೂಡ ಸ್ಟ್ರಾಂಗ್ ಟೀಮ್ ಅಂತ ತೋರಿಸ್ಕೊಂಡಿತ್ತು. ಅಷ್ಟೇ ಅಲ್ಲ, 4 ಟೆಸ್ಟ್ಗಳ ಪೈಕಿ 1 ಮ್ಯಾಚ್ ಸೋತು, 2 ಪಂದ್ಯ ಡ್ರಾ ಆಗಿ 1-1 ಸಮಬಲದಲ್ಲಿ ಸೀರೀಸ್ ಡ್ರಾ ಮಾಡಿಕೊಂಡು ತವರಿಗೆ ವಾಪಸ್ ಆಗಿತ್ತು. ಪಾಕ್ ಪರ 12 ವಿಕೆಟ್ ತಗೊಂಡು ಮಿಂಚಿದ ಖ್ಯಾತ ವೇಗಿ ಫಜಲ್ ಮಹಮೂದ್ ಫೇಮಸ್ ಆಗ್ಬಿಟ್ಟಿದ್ರು. ಏನು 1970-80ರಲ್ಲಿ ಟೆಸ್ಟ್ ಹಾಗೂ ಏಕದಿನ 2 ಕ್ಯಾಟಗರಿಯಲ್ಲಿ ಪಾಕ್ ಸ್ಥಿರ ಪ್ರದರ್ಶನ ನೀಡ್ತಾ ಬಂತು. 1992ರಲ್ಲಿ ಆಸ್ಟ್ರೇಲಿಯಾದ ಮೆಲ್ಬರ್ನ್ನಲ್ಲಿ ಇಂಗ್ಲೆಂಡ್ ವಿರುದ್ಧ 22 ರನ್ಗಳಿಂದ ಗೆಲ್ಲುವ ಮೂಲಕ ಇಮ್ರಾನ್ ಖಾನ್ ನೇತೃತ್ವದಲ್ಲಿ ಪಾಕ್ ಮೊದಲ ಬಾರಿಗೆ ವಿಶ್ವಕಪ್ ಗೆದ್ದ ಸಾಧನೆ ಕೂಡ ಮಾಡಿತು. ಆದರೆ 1983ರಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಭಾರತ ಮೊದಲ ಬಾರಿಗೆ ವಿಶ್ವಕಪ್ ಗೆದ್ದಿತ್ತು. ಸೊ ಇದಾದ 9 ವರ್ಷಗಳ ಬಳಿಕ ಪಾಕ್ ಚಾಂಪಿಯನ್ ಆಯಿತು. ಇದೇ ಟೈಮ್ನಲ್ಲಿ ವಸೀಂ ಅಕ್ರಮ್, ವಕಾರ್ ಯೂನಿಸ್ ರಂತಹ ಭಯಾನಕ ಬೌಲರ್ಗಳನ್ನ ಕ್ರಿಕೆಟ್ಗೆ ಪಾಕಿಸ್ತಾನ ಪರಿಚಯಿಸಿತು. ಇಮ್ರಾನ್ ಖಾನ್ ರಂತಹ ಡೆಡ್ಲಿ ಆಲ್ರೌಂಡರ್ಗಳು, ಬ್ಯಾಟಿಂಗ್ನಲ್ಲೂ ಎಫೆಕ್ಟಿವ್, ಬೌಲಿಂಗ್ನಲ್ಲೂ ಅಷ್ಟೇ ಎಫೆಕ್ಟಿವ್. ಇವರ ಬೌಲಿಂಗ್ ಎದುರಿಸೋಕೆ ಅನೇಕ ಬ್ಯಾಟರ್ಗಳು ಭಯ ಬೀಳ್ತಾ ಇದ್ರು. ಆ ಸ್ವಿಂಗ್, ರಿವರ್ಸ್ ಸ್ವಿಂಗ್, ಅಬ್ಬಬ್ಬಬ್ಬ. 1988ರ ಆಗಸ್ಟ್-ಸೆಪ್ಟೆಂಬರ್ನಲ್ಲಿ ಪಾಕ್ ICC ರ್ಯಾಂಕಿಂಗ್ನಲ್ಲಿ ಟಾಪ್ ಇತ್ತು. ಬಳಿಕ 1990ರಿಂದ 2010ರ ಟೈಮ್ನಲ್ಲಿ ಪಾಕ್ ಹೊಡಿಬಡಿ ಆಟಕ್ಕೆ ಹೆಸರಾಗಿದ್ದ ಶಾಹಿದ್ ಅಫ್ರಿದಿ, ಘಾತಕ ವೇಗಿ ರಾವಲ್ಪಿಂಡಿ ಎಕ್ಸ್ಪ್ರೆಸ್ ಶೋಯಿಬ್ ಅಖ್ತರ್ ಇನ್ನೂ ಜಾಸ್ತಿ ಹೊತ್ತು ಕ್ರೀಸ್ನಲ್ಲಿ ನಿಂತು ಭಾರತಕ್ಕೆ ಕಾಟ ಕೊಟ್ಟು ಆದರೆ ರನ್ಔಟ್ ಆಗ್ತಾ ಇದ್ದ ಇಂಜಮಾಮ್ ಉಲ್ ಹಕ್, ಯೂನುಸ್ ಖಾನ್, ಯೂಸುಫ್ ಯೋಹಾನಾ ಅಥವಾ ಮೊಹಮ್ಮದ್ ಯೂಸುಫ್ ಅಂತ ಆಮೇಲೆ ಕನ್ವರ್ಟ್ ಆದ್ಮೇಲೆ ಚೇಂಜ್ ಆದ್ರಲ್ಲ ಅವರು, ಇಂಥ ಟಾಪ್ ಲೆವೆಲ್ ಪ್ಲೇಯರ್ಗಳು. ಆಮೇಲೆ ಬೌಲಿಂಗ್ನಲ್ಲಿ ಬ್ಯಾಟಿಂಗ್ನಲ್ಲಿ ಎರಡರಲ್ಲೂ ಹಿಂಸೆ ಕೊಡ್ತಾ ಇದ್ದ ಆಲ್ರೌಂಡರ್ ಅಬ್ದುಲ್ ರಜಾಕ್ ಅಂತ ಆಟಗಾರರು ಪಾಕ್ ಟೀಮನ್ನ ಕ್ರಿಕೆಟ್ ಮಟ್ಟಿಗೆ ನೆಕ್ ಟು ನೆಕ್ ಫೈಟ್ ಕೊಡೋ ತರ ಇಟ್ಕೊಂಡಿದ್ರು. ಆದ್ರೆ ಈಗ ಪಾಕಿಸ್ತಾನದ ಎಲ್ಲ ಸಾಮರ್ಥ್ಯ ಕರಗಿ ಇಳಿದು ಹೋಗ್ಬಿಟ್ಟಿದೆ ನೀರಾಗಿ. ಏನಿಲ್ಲ, ಈಗ ಮಲ್ಕೊಂಡ್ಬಿಟ್ಟಿದೆ ಪಾಕಿಸ್ತಾನ ಟೀಮ್. ಸದ್ಯ ಬಾಬರ್ ಅಜಮ್, ಶಾಹೀನ್ ಶಾ ಅಫ್ರಿದಿ ಅಂತ ಒಳ್ಳೊಳ್ಳೆ ಆಟಗಾರರು ಇದ್ರು ಕೂಡ ಪಾಕ್ಗೆ ಆ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಅನ್ನು ತೋರ್ಸಕ್ ಆಗ್ತಾ ಇಲ್ಲ. ಲಾಸ್ಟ್ ಅವರು 2009ರಲ್ಲಿ ICC T20 ವಿಶ್ವಕಪ್ ನಲ್ಲಿ ಚಾಂಪಿಯನ್ ಆದಾಗ ಪೀಕ್ಗೆ ಹೋಗಿದ್ರು. ಅಲ್ಲದೆ 2017ರಲ್ಲಿ ICC ಚಾಂಪಿಯನ್ಸ್ ಟ್ರೋಫಿಯನ್ನು ಕೂಡ ಗೆದ್ಕೊಂಡಿದ್ರು. ಇದೆಲ್ಲಕ್ಕಿಂತ ಹೆಚ್ಚಾಗಿ ತನ್ನ ಬದ್ಧ ಎದುರಾಳಿ ಭಾರತದ ವಿರುದ್ಧ ಉತ್ತಮ ಟ್ರ್ಯಾಕ್ ರೆಕಾರ್ಡ್ ಅನ್ನು ಕೂಡ ತೋರಿಸ್ತಾ ಬಂದಿದ್ರು ಅಲ್ಲಿವರೆಗೂ. ಭಾರತಕ್ಕೆ ಪಾಕ್ ಶಾಕ್. ಎಸ್ ಸ್ನೇಹಿತರೆ, ನಮ್ಮ ಶತ್ರು ಉಗ್ರ ರಾಷ್ಟ್ರ ಕ್ರಿಕೆಟ್ನಲ್ಲಿ ಒಂದು ಕಾಲದಲ್ಲಿ ಸ್ಟ್ರಾಂಗೇ ಇತ್ತು, ಇವಾಗ ವೀಕ್ ಆಗಿರೋದು. ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ ಆಮೇಲೆ. ಪಾಸ್ ತೆಗೆದು ನೋಡಿದಾಗ ಸ್ಟ್ರಾಂಗೇ ಇದ್ರು. ಇಲ್ಲಿವರೆಗೆ 2 ಟೀಮ್ಗಳ ನಡುವೆ ಮ್ಯಾಚ್ ರಿಸಲ್ಟ್ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಇದು 2 ತಂಡಗಳ ನಡುವೆ ಇದುವರೆಗೆ 136 ODI ಮ್ಯಾಚಸ್ ಆಗಿವೆ, ಒನ್ ಡೇ ಮ್ಯಾಚಸ್, ಏಕದಿನ ಪಂದ್ಯಗಳು. ಎಷ್ಟು ನಾವು ಗೆದ್ದಿರ್ಬೋದು, ಎಷ್ಟು ಅವ್ರು ಗೆದ್ದಿರ್ಬೋದು ಯೋಚನೆ ಮಾಡಿ. 73ರಲ್ಲಿ ಪಾಕಿಗಳು ಗೆದ್ದಿದ್ದಾರೆ, ಭಾರತ 58ರಲ್ಲಿ ಗೆದ್ದಿದೆ. ಇನ್ನುಳಿದ 5 ಪಂದ್ಯಗಳು ಡ್ರಾ ಆಗಿವೆ. ಈಗ ಟೆಸ್ಟ್ ತಗೊಳ್ಳೋಣ. ಪಾಕ್ ಭಾರತಕ್ಕಿಂತ ಸ್ವಲ್ಪ ಇಲ್ಲೂ ಚೂರ್ ಮುಂದೆ ಇದೆ ಹಿಸ್ಟ್ರಿ ಎಲ್ಲ ತೆಗೆದಾಗ. 2 ಟೀಮ್ಗಳ ನಡುವೆ ಒಟ್ಟು 59 ಟೆಸ್ಟ್ಗಳಾಗಿದ್ದು, ಈ ಪೈಕಿ 12ರಲ್ಲಿ ಪಾಕ್ ಗೆದ್ದಿದ್ರೆ ಟೀಮ್ ಇಂಡಿಯಾ 9ರಲ್ಲಿ ಗೆದ್ದಿದೆ. ಉಳಿದ 38 ಮ್ಯಾಚ್ಗಳು ಡ್ರಾ ಆಗಿವೆ. ಇನ್ನು 2 ದೇಶಗಳ ನಡುವಿನ ದ್ವಿಪಕ್ಷೀಯ ಏಕದಿನ ಸರಣಿಗಳಲ್ಲೂ ಪಾಕ್ ಮುನ್ನಡೆ ಸಾಧಿಸಿದೆ. 10ರಲ್ಲಿ ಪಾಕ್ ಗೆದ್ದು ಬೀಗಿದ್ರೆ ಭಾರತ ಕೇವಲ 5ರಲ್ಲಿ ಮಾತ್ರ ಗೆಲುವನ್ನ ಸಾಧಿಸಿದೆ. ಆದರೆ ಇದೆಲ್ಲ
ಇತಿಹಾಸದ ಎಲ್ಲ ಪಂದ್ಯಗಳನ್ನ ತೆಗೆದಾಗ. ಆದ್ರೆ ಇತ್ತೀಚೆಗೆ ಭಾರತ ಕ್ರಿಕೆಟಿಂಗ್ ಸೂಪರ್ ಪವರ್ ಆಗಿ ಎಮರ್ಜ್ ಆಗಿದೆ. ಹಳೆಯ ಸೇಡನ್ನೆಲ್ಲ ತೀರ್ಸ್ಕೊಳ್ತಿದೆ, ಪಾಕಿಸ್ತಾನವನ್ನ ಹೀನಾಮಾನ ಹೊಡಿತಾ ಇದೆ. ಭಾರತ ಗಲ್ಲಿ ಕ್ರಿಕೆಟ್ ಆಡೋರನ್ನ ಒಂದು ಇಂಟರ್ನ್ಯಾಷನಲ್ ಟೀಮ್ ಹೊಡೆದ್ರೆ ಹೆಂಗಿರುತ್ತೆ ಆ ತರ ಡಿಫೀಟ್ ಮಾಡ್ತಾ ಇದೆ. T20ನಲ್ಲಿ ಭಾರತವೇ ಕಿಂಗ್, ಸೋಲಿನ ಸರಮಾಲೆಯಲ್ಲಿ ಪಾಕ್. ಸ್ನೇಹಿತರೆ, ಇಲ್ಲಿವರೆಗೂ ಭಾರತ ಮತ್ತು ಪಾಕ್ ನಡುವೆ 14 ಮ್ಯಾಚ್ ನಡೆದಿವೆ T20. ಈ ಪೈಕಿ 10ರಲ್ಲಿ ಭಾರತ ಗೆದ್ದಿದೆ. 10ರಲ್ಲಿ ಪಾಕಿಸ್ತಾನದ ಹಣೆ ಬರಹಕ್ಕೆ 3ರಲ್ಲಿ ಮಾತ್ರ ಗೆಲ್ಲೋಕಾಗಿದೆ. ಇತ್ತೀಚಿನ ದಿನಗಳಲ್ಲಿ ಆ ಲೆವೆಲ್ನ ಡಾಮಿನೆನ್ಸ್ ಅನ್ನ ಭಾರತ ತೋರಿಸ್ತಾ ಇದೆ T20ಗಳಲ್ಲಿ ಪಾಕ್ ಮೇಲೆ. ಒಂದು ಪಂದ್ಯ ಡ್ರಾ ಆಗಿದೆ. T20 ಬಿಗ್ ಮ್ಯಾಚ್ ಗಳಲ್ಲೂ ಭಾರತ ಪಾಕ್ ಗಿಂತ ಚೆನ್ನಾಗಿ ಆಡಿದೆ. 2007ರಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಮೊದಲ T20 ವಿಶ್ವಕಪ್ ನಡೆದಾಗ ಭಾರತ ಮತ್ತು ಪಾಕ್ ಫೈನಲ್ ಗೆ ಹೋಗಿದ್ವಿ. ಆಗ ಭಾರತ ಕೇವಲ 5 ರನ್ಗಳಿಂದ ಪಾಕ್ ವಿರುದ್ಧ ಗೆದ್ದು ಫಸ್ಟ್ T20 ವರ್ಲ್ಡ್ ಕಪ್ ಗೆದ್ದ ರಾಷ್ಟ್ರ ಅನ್ನೋ ಐತಿಹಾಸಿಕ ದಾಖಲೆ ಬರೆಯಿತು. 2012ರಲ್ಲಿ ನಡೆದ ಏಷ್ಯಾ ಕಪ್ ಲೀಗ್ ಮ್ಯಾಚ್ ನಲ್ಲಿ ಭಾರತ ಪಾಕ್ ವಿರುದ್ಧ 6 ವಿಕೆಟ್ಗಳ ಸುಲಭ ಗೆಲುವನ್ನು ದಾಖಲಿಸಿತು. 2014ರಲ್ಲಿ ICC T20 ವಿಶ್ವಕಪ್ ಲೀಗ್ ಪಂದ್ಯದಲ್ಲೂ ಭಾರತ ಪಾಕ್ ವಿರುದ್ಧ 7 ವಿಕೆಟ್ಗಳಿಂದ ಆರಾಮಾಗಿ ಗೆದ್ದಿತ್ತು. 2015ರ ವಿಶ್ವಕಪ್ನಲ್ಲಿ ಭಾರತ ಪಾಕ್ ವಿರುದ್ಧ 76 ರನ್ಗಳ ಜಯ ಸಾಧಿಸಿತ್ತು. 2019ರಲ್ಲಿ ನಡೆದ ವಿಶ್ವಕಪ್ ಲೀಗ್ ಮ್ಯಾಚ್ ನಲ್ಲಿ 89 ರನ್ಗಳಿಂದ ಭಾರತ ಗೆದ್ದು ಬೀಗಿತ್ತು. ಒಟ್ಟಾರೆ 2017ರ ICC ಚಾಂಪಿಯನ್ಸ್ ಟ್ರೋಫಿ ಫೈನಲ್ ನಲ್ಲಿ ಪಾಕ್ ವಿರುದ್ಧ ಭಾರತ 180 ರನ್ಗಳಿಂದ ಮುಗ್ಗರಿಸಿದ್ದು. ಹಾಗೆ 2021ರ T20 ವಿಶ್ವಕಪ್ನ ಲೀಗ್ ಪಂದ್ಯದಲ್ಲಿ 10 ವಿಕೆಟ್ಗಳಿಂದ ಪಾಕ್ ಗೆದ್ದಿದ್ದು ಬಿಟ್ರೆ ಉಳಿದೆಲ್ಲಾ ಸಲ ಭಾರತನೇ ಗೆಲ್ತಾ ಬಂದಿದೆ. 2010ರಿಂದ ಇಲ್ಲಿವರೆಗೆ 2 ದೇಶಗಳ ನಡುವೆ ನಡೆದ 11 ಏಕದಿನ ಪಂದ್ಯಗಳನ್ನು ತಗೊಂಡ್ರೂ ಕೂಡ ಭಾರತ 10ರಲ್ಲಿ ಗೆದ್ದಿದೆ. ಹಾಗಾದ್ರೆ ಭಾರತ ವಿರುದ್ಧ ಪಾಕ್ ಇತ್ತೀಚೆಗೆ ಈ ಲೆವೆಲ್ಗೆ ಮುಗ್ಗರಿಸ್ತಿರೋದಕ್ಕೆ ಕಾರಣ ಏನು ನೋಡ್ತಾ ಹೋಗೋಣ ಬನ್ನಿ. ವೀಕ್ ಆಯ್ತು ಪಾಕ್. ಇತ್ತೀಚಿನ ವರ್ಷಗಳಲ್ಲಿ ಭಾರತ ಈ ಪರಿ ಗೆಲ್ತಿರೋದಕ್ಕೆ, ಪಾಕ್ ಅನ್ನ ಹೀನಾಮಾನ ಸೋಲಿಸ್ತಿರೋದಕ್ಕೆ ನಾನಾ ಕಾರಣಗಳಿವೆ. ಅದರಲ್ಲೂ ಮುಖ್ಯವಾಗಿ ಟೀಮ್ ಸೆಲೆಕ್ಷನ್. ಪಾಕ್ ಟೀಮ್ ಸೆಲೆಕ್ಷನ್ ಸರಿಯಾಗಿ ಆಗ್ತಾ ಇಲ್ಲ. ಈ ಕುರಿತು ಖುದ್ದು ಪಾಕ್ನ ಮಾಜಿ ಕ್ರಿಕೆಟರ್ಗಳಾದ ಶೋಯಿಬ್ ಅಖ್ತರ್ ಮತ್ತು ವಸೀಂ ಅಕ್ರಮ್ ಪಾಕ್ ಟೀಮ್ ಮ್ಯಾನೇಜ್ಮೆಂಟ್ ವಿರುದ್ಧ ಓಪನ್ ಆಗಿ ವಾಗ್ದಾಳಿ ಮಾಡಿದ್ರು. ಈ ವರ್ಷ ಫೆಬ್ರವರಿಯಲ್ಲಿ ದುಬೈನಲ್ಲಿ ನಡೆದ ICC ಚಾಂಪಿಯನ್ಸ್ ಟ್ರೋಫಿ ಲೀಗ್ ಮ್ಯಾಚ್ ನಲ್ಲಿ ಪಾಕ್ ವಿರುದ್ಧ ಭಾರತ 6 ವಿಕೆಟ್ಗಳಿಂದ ಗೆಲುವನ್ನು ದಾಖಲಿಸಿತ್ತು. ಈ ಪಾಕ್ ಸೋಲಿಗೆ ಟೀಮ್ ಮ್ಯಾನೇಜ್ಮೆಂಟ್ ಕಾರಣ. ಸದ್ಯ ಎಲ್ಲ ಟೀಮ್ಗಳು 6 ಬೌಲರ್ಗಳ ಮೇಲೆ ಡಿಪೆಂಡ್ ಆಗಿರುವಾಗ ಪಾಕ್ ಹೇಗೆ ಕೇವಲ 5 ಬೌಲರ್ಗಳನ್ನ ಕಣಕ್ಕಿಳಿಸಿತ್ತು? 2 ಆಲ್ರೌಂಡರ್ ಮಾತ್ರ ಇದ್ದಾರೆ ಟೀಮ್ನಲ್ಲಿ. ಏನಿದು ಟೀಮ್ ಮ್ಯಾನೇಜ್ಮೆಂಟ್ ಅಷ್ಟು ತಲೆ ಇಲ್ವಾ? ಹೇಗೆ ಟೀಮ್ ಆಯ್ಕೆ ಮಾಡಬೇಕು ಅಂತ ಕಿಡಿಕಾರಿದ್ರು. ಹಾಗೆ ಪಾಕಿಸ್ತಾನಕ್ಕೆ ಸರಿಯಾದ ಲೀಡರ್ಶಿಪ್, ಒಳ್ಳೆ ಮಾರ್ಗದರ್ಶನದ ಕೊರತೆ ಕೂಡ ಇದೆ ಅನ್ನೋ ಟೀಕೆ ಮಾಡಲಾಗಿತ್ತು. ಹಾಗೆ ಭಾರತದ ಕಡೆಗೆ ರೋಹಿತ್ ಶರ್ಮಾ, ವಿರಾಟ್, ಶುಭ್ಮನ್ ಗಿಲ್ ತರ ಎಂತ ಭಯಂಕರ ಪ್ಲೇಯರ್ಸ್ ಇದ್ದಾರೆ, ಸ್ಟ್ರಾಂಗ್ ಕಂಬಗಳಿದಾವೆ. ಆ ತರ ಆಟಗಾರರನ್ನ ನಾವು ರೂಪುಗೊಳಿಸ್ತಾನೆ ಇಲ್ಲ, ಟ್ಯಾಲೆಂಟ್ ಪೂಲ್ ಕ್ರಿಯೇಟ್ ಮಾಡ್ತಿಲ್ಲ ಅಂತ ಪಾಕಿಸ್ತಾನದವರೇ ಹಲುಬ್ತಾ ಇದ್ದಾರೆ. ಜೊತೆಗೆ ಕೋಚ್ಗಳು ಯಾರು ನಿಲ್ಲಲ್ಲ ಅಲ್ಲಿ. ಅವ್ರ ಜೊತೆ ವ್ಯವಹಾರ ಮಾಡೋದೇ ಕಷ್ಟ ಇವರಿಗೆ, ಕೋಚ್ಗಳಿಗೆ, ಪಾಕ್ ಟೀಮ್ ಜೊತೆ. 2022ರ ನವೆಂಬರ್ನಿಂದ ಇಲ್ಲಿ ತನಕ ಪಾಕ್ ತಂಡಕ್ಕೆ ಕನಿಷ್ಠ 8 ಜನ ಕೋಚ್ಗಳು ಚೇಂಜ್ ಆಗಿದ್ದಾರೆ. ಆದ್ರೆ ಟೀಮ್ ಇಂಡಿಯಾದಲ್ಲಿ ಹಾಗಲ್ಲ. 2024ರ T20 ವರ್ಲ್ಡ್ ಕಪ್ ನಲ್ಲಿ ಭಾರತ ಗೆದ್ದ ನಂತರ ರಾಹುಲ್ ದ್ರಾವಿಡ್ ಕೋಚ್ ಸ್ಥಾನದಿಂದ ರಿಟೈರ್ ಆದ್ರು. ಬಳಿಕ ಗೌತಮ್ ಗಂಭೀರ್ ಆ ಸ್ಥಾನದಲ್ಲಿ ಕಂಟಿನ್ಯೂಸ್ಲಿ ಕೆಲಸ ಮಾಡ್ತಿದ್ದಾರೆ. ನಮ್ಮಲ್ಲಿ ಕೇವಲ ಒಂದೇ ಬದಲಾವಣೆ, ಪಾಕ್ನಲ್ಲಿ 7 ಚೇಂಜಸ್. ಜೊತೆಗೆ ಅಲ್ಲಿ 2022ರಿಂದ 2024ರವರೆಗೆ 6 ಜನ ಚೀಫ್ ಸೆಲೆಕ್ಟರ್ ಗಳನ್ನ ಚೇಂಜ್ ಮಾಡಲಾಗಿದೆ. ಜೊತೆಗೆ 4 ಕ್ಯಾಪ್ಟನ್ಗಳು ಬದಲಾಗಿದ್ದಾರೆ. ಹಾಗೆ ಆಯ್ಕೆ ಸಮಿತಿಯಲ್ಲಿ 26 ಸದಸ್ಯರು ಕೆಲಸ ಮಾಡಿದ್ದಾರೆ. ನೋಡಿ, ಪಾಕ್ ಟೀಮ್ಗೆ ಆಯ್ಕೆ ಮಾಡೋ ಮಂಡಳಿನೇ ಈ ತರ ವೋಲಟೈಲ್ ಆಗಿದೆ. ಕ್ಲಾರಿಟಿನೇ ಇಲ್ಲ ಅಲ್ಲಿ ಯಾರು ಏನು ಅಂತ. ಆಯ್ಕೆ ಸಮಿತಿ ಯಾರು, ಕೋಚ್ ಯಾರು, ಯಾರ ಮೇಲೆ ರೆಸ್ಪಾನ್ಸಿಬಿಲಿಟಿ ಇದೆ, ಯಾರನ್ನ ಹೊಣೆಗಾರನ್ನಾಗಿ ಮಾಡಬೇಕು ಸೋಲಿಗೆ, ಯಾವ್ದು ಕ್ಲಾರಿಟಿನೇ ಇಲ್ಲ. ಆ ತರ ಚೇಂಜಸ್ ಆಗಿದೆ ಅಲ್ಲಿ. ಪರಿಣಾಮ ಪ್ರಸ್ತುತ ಪಾಕ್ ನಲ್ಲಿ ಟಾಪ್ ಆಟಗಾರರು ಅಂದ್ರೆ ಕೇವಲ 3 ಜನ ಮಾತ್ರ. ಒಂದು ಬ್ಯಾಟಿಂಗ್ ನಲ್ಲಿ ಬಾಬರ್ ಅಜಮ್, ಆಲ್ರೌಂಡರ್ ಕೋಟದಲ್ಲಿ ಶಾಬಾದ್ ಖಾನ್ ಮತ್ತು ಬೌಲಿಂಗ್ ನಲ್ಲಿ ಶಹೀನ್ ಶಾ ಅಫ್ರಿದಿ. ಪಾಕ್ ಟೀಮ್ ಇವರ ಮೇಲೆನೆ ಹೆವಿ ಡಿಪೆಂಡ್ ಆಗ್ತಾ ಬಂದಿದೆ. ಟೀಮ್ ಸರಿಯಾಗಿ ಬ್ಯಾಲೆನ್ಸ್ಡೇ ಆಗಿಲ್ಲ ಅಲ್ಲಿ. ಒಮ್ಮೆ ಬೌಲಿಂಗ್ ಸ್ಟ್ರಾಂಗ್ ಇದೆ ಅನಿಸಿದಾಗ ಬ್ಯಾಟಿಂಗ್ ನಲ್ಲಿ ಡೆಪ್ತೇ ಇರೋದಿಲ್ಲ. ಈ ತರ ಆಗ್ತಾ ಇದೆ. ಯಾರೊಂದಿಬ್ರು ಚೆನ್ನಾಗಿ ಆಡಿಲ್ಲ ಅಂದ್ರೆ ಟೀಮ್ ಗೆಲ್ಲದೇ ಇಲ್ಲ ಅನ್ನೋ ವಾತಾವರಣ. ಆದ್ರೆ ಟೀಮ್ ಇಂಡಿಯಾ ವಿಚಾರದಲ್ಲಿ ಹಾಗಿಲ್ಲ. 2023ರಲ್ಲಿ ಸೆಲೆಕ್ಷನ್ ಕಮಿಟಿ ಚೇರ್ಮನ್ ಆದ ಅಜಿತ್ ಅಗರ್ಕರ್ 2026ರವರೆಗೆ ಅವರೇ ಇದ್ದಾರೆ ಈಗ ಕಂಟಿನ್ಯೂ ಆಗ್ತಿದ್ದಾರೆ. ಇನ್ನು ಕೊಹ್ಲಿ, ರೋಹಿತ್, ಅಶ್ವಿನ್ ರಂತ ದಿಗ್ಗಜ ಆಟಗಾರರು ರಿಟೈರ್ ಆದಾಗ ಗಿಲ್ ರಂತ ಹೊಸ ನಾಯಕ, ಅಭಿಷೇಕ್ ಶರ್ಮಾ, ತಿಲಕ್ ವರ್ಮಾರಂತಹ T20 ಸ್ಪೆಷಲಿಸ್ಟ್ಗಳು, ಸೂರ್ಯರಂತಹ T20 ಸ್ಪೆಷಲಿಸ್ಟ್ ಕ್ಯಾಪ್ಟನ್ ಮತ್ತು ಬ್ಯಾಟ್ಸ್ಮನ್, ಎಲ್ಲದಕ್ಕೂ ಕರೆಕ್ಟ್ ಆಗಿರೋ ಸೆಟಪ್ ಇದೆ. ಟೆಸ್ಟ್ಗೊಂದು ಸೆಟಪ್, ODIಗೊಂದು ಸೆಟಪ್, T20ಗೊಂದು ಸೆಟಪ್. ಭಾರತ ಒಂಥರ ಕ್ರಿಕೆಟಿಂಗ್ ಸೂಪರ್ ಪವರ್ ತರ ಎಮರ್ಜ್ ಆಗ್ತಾ ಇದೆ. ಆ ರೀತಿ ಡಾಮಿನೇಟ್ ಮಾಡ್ತಾ ಇದೆ. ಅತ ಬೂಮ್ರಾ ಸಾರಥ್ಯದಲ್ಲಿ ಅರ್ಶದೀಪ್ ಸಿಂಗ್, ಶಮಿ, ಪ್ರಸಿದ್ಧ ಕೃಷ್ಣ, ಸಿರಾಜ್ ವಿದೇಶಗಳಲ್ಲೂ ಮಿಂಚರಿಸಿದ್ರು. ಹೊಸಬರು ಕೂಡ ಬಂದು ಸೇರ್ತಾ ಇದ್ದಾರೆ. ಬಟ್ ಆ ರೀತಿಯ ಟ್ಯಾಲೆಂಟ್ ಪೂಲ್ ಪಾಕಿಸ್ತಾನದಲ್ಲಿ ಕಾಣ್ತಾ ಇಲ್ಲ. ಬಾಬರ್ ಫ್ಲಾಪ್ ಆದಾಗ ಅವರ ಕ್ಯಾಪ್ಟನ್ಸಿ ಕೂಡ ಹೋಯ್ತು. ಬೇರೆಯವ್ರನ್ನ ಕ್ಯಾಪ್ಟನ್ ಆಗಿ ಮಾಡಲಾಗಿದೆ. ಬಟ್ ಅದು ಕೂಡ ವರ್ಕ್ ಆಗ್ತಾ ಇಲ್ಲ. ಜೊತೆಗೆ ಮೊದಲೇ ಆರ್ಥಿಕತೆ ಹಳ್ಳ ಹಿಡಿದಿರೋ ಪಾಕಿಸ್ತಾನದಲ್ಲಿ ಚೆನ್ನಾಗಿ ಹಣ ಮಾಡಬಹುದು ಅಂತ T20 ಲೀಗ್ಗಳಿಗೆ ಯುವ ಆಟಗಾರರು ಹೆಚ್ಚಿನ ಒತ್ತು ಕೊಡ್ತಾ ಇದ್ದಾರೆ.
ಪಾಕ್ ಕ್ರಿಕೆಟ್ ಮ್ಯಾನೇಜ್ಮೆಂಟ್ ಹಲವು ಸಲ ಟೀಕೆಗೊಳಗಾಗಿದೆ. ಒಂದ್ಸಲ ಟೀಮ್ ಸೆಲೆಕ್ಷನ್, ಕೋಚ್ ಸೆಲೆಕ್ಷನ್, ಟೀಮ್ ಬದಲಾವಣೆ, ಹೀಗೆ ಯಾವುದರಲ್ಲೂ ಸ್ಥಿರತೆ ತೋರಿಸ್ತಿಲ್ಲ ಅಂತ. ಬಟ್ BCCI ಭಾರತದಲ್ಲಿ ಸ್ಟ್ರಾಂಗ್ ಇದೆ. ಇಷ್ಟು ದೊಡ್ಡ ದೇಶದಲ್ಲಿ ಒಬ್ಬ ಟ್ಯಾಲೆಂಟೆಡ್ ಪ್ಲೇಯರ್ಗೆ ಚಾನ್ಸ್ ಇಲ್ಲ ಅಂದ್ರೆ ಪರ್ಯಾಯ ಮಾರ್ಗಗಳನ್ನ BCCI ಸೃಷ್ಟಿ ಮಾಡಿರುತ್ತೆ. ODI ಆಗಿಲ್ಲ ಅಂದ್ರೆ T20 ಆಡ್ಸಿರುತ್ತೆ, T20 ಆಡ್ಸಿಲ್ಲ ಅಂದ್ರೆ ಟೆಸ್ಟ್ ಅಲ್ಲಿ ಆಡ್ಸಿರುತ್ತೆ. ಆ ಬ್ಯಾಟ್ಸ್ಮನ್ ಅಥವಾ ಆ ಬ್ಯಾಟರ್ ಅಥವಾ ಆ ಬೌಲರ್ ಅಥವಾ ಆಲ್ರೌಂಡರ್ ಅಥವಾ ವಿಕೆಟ್ ಕೀಪರ್ ಎಲ್ಲಿ ಸೂಟ್ ಆಗ್ತಾರೆ ಅಲ್ಲಿ ಅವರ ಟ್ಯಾಲೆಂಟ್ ಅನ್ನ ಯೂಸ್ ಮಾಡ್ತಿದ್ದಾರೆ. ಇಲ್ಲ ಬೆಂಚ್ ಫುಲ್ ಆಗಿದೆಯಾ, 3 ಫಾರ್ಮೆಟ್ ಅಲ್ಲಿ ಸ್ಥಾನ ಇಲ್ವಾ, ನೀವು ಆಡ್ತಾ ಇರಿ, ಸ್ಥಾನ ಸಿಕ್ತಾ ನಿಮ್ಮನ್ನ ಇಲ್ಲಿ ಕರ್ಕೊಳ್ತೀವಿ, ನೀವು ಆಡ್ತೀರಿ, ಡೊಮೆಸ್ಟಿಕ್ ಆಡ್ತಾ ಇರಿ, IPL ನಲ್ಲಿ ಆಡ್ತಾ ಇರಿ ಅಂತ ಹೇಳಿ ಅಲ್ಲಿ ಅವ್ರನ್ನ ಸಪೋರ್ಟ್ ಮಾಡಿ ಕೈ ಹಿಡಿದು BCCI ನಡೆಸ್ತಾ ಇರುತ್ತೆ. ಆ ಥರದ ವ್ಯವಸ್ಥೆನೇ ಪಾಕ್ನಲ್ಲಿಲ್ಲ. ಎಲ್ಲ ಅವ್ರ ರೆಕಮೆಂಡೇಶನ್, ಇವ್ರ ರೆಕಮೆಂಡೇಶನ್, ಎಲ್ಲ ಭ್ರಷ್ಟಾಚಾರ, ಕ್ರಿಕೆಟ್ನಲ್ಲೂ ಕೂಡ ಭ್ರಷ್ಟಾಚಾರ, ಫೇವರಿಟಿಸಮ್, ಇದೆಲ್ಲದರಿಂದಾಗಿ ಪಾಕ್ ಕ್ರಿಕೆಟ್ ಅಧೋಗತಿಗೆ ಹೋಗ್ಬಿಟ್ಟಿದೆ. ಜೊತೆಗೆ ಪಾಕ್ಗೆ ಸ್ಟ್ರಾಂಗ್ ಟೀಮ್ಗಳೊಂದಿಗೆ ಸರಣಿ ಕೂಡ ಸರಿಯಾಗಿ ಆಡಕ್ಕಾಗ್ತಿಲ್ಲ, ಜಾಸ್ತಿ ಸಿಗ್ತಾನೆ ಇಲ್ಲ. ಹೀಗಾಗಿ ಯಾವುದೇ ಟೂರ್ನಿಯಲ್ಲಿ ಸ್ಟ್ರಾಂಗ್ ಟೀಮ್ ವಿರುದ್ಧ ಆಡೋಕೆ ಪಾಕಿಸ್ತಾನ ಫುಲ್ ಪ್ರೆಷರ್ನೊಂದಿಗೆ ಬರುತ್ತೆ. ಇಂಡಿಯಾದ ವಿರುದ್ಧ ಆಡ್ತಿದ್ದೀವಿ, ಆಸ್ಟ್ರೇಲಿಯಾ ವಿರುದ್ಧ ಆಡ್ತಿದ್ದೀವಿ ಅಂತೇಳಿ ಒತ್ತಡಕ್ಕೊಳಗಾಗಿನೇ ಬರ್ತಾ ಇದೆ. ಹೀಗಾಗಿನೇ ತಂಡಕ್ಕೆ ಆಯ್ಕೆಯಾದ ಹೊಸ ಪ್ಲೇಯರ್ಸ್ ಕೂಡ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಕ್ ಆಗ್ತಾ ಇಲ್ಲ. ಇದ್ರ ಬಗ್ಗೆ ನಮ್ಮ ಲೆಜೆಂಡರಿ ಆಟಗಾರ ಸುನಿಲ್ ಗವಾಸ್ಕರ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಇದು ಹಳೆ ಪಾಕ್ ಟೀಮ್ ಅಲ್ಲ, ಇದೊಂದು ಪೋಪಟ್ವಾಡಿ ಟೀಮ್, ಅಂದ್ರೆ ಟೂರ್ನಿಯಲ್ಲಿ ವೀಕೆಸ್ಟ್ ಟೀಮ್, ಏನ್ ಕೆಲಸಕ್ಕೆ ಬರಲ್ಲ, ಪ್ರಯೋಜನ ಇಲ್ದಿರೋ ಟೀಮ್ ಇದು ಅಂತ ಟೀಕಿಸಿದ್ದಾರೆ. 1960ರಿಂದಲೂ ಪಾಕ್ ಟೀಮ್ ನಾನು ನೋಡ್ತಾ ಬಂದಿದ್ದೀನಿ. ಆಗ ಮುಂಬೈನ ಬ್ರೆಬೋನ್ ಸ್ಟೇಡಿಯಂನಲ್ಲಿ ಭಾರತ ವಿರುದ್ಧ ಟೆಸ್ಟ್ ನಲ್ಲಿ 160 ರನ್ ಗಳಿಸಿದ್ದ ಖ್ಯಾತ ಪಾಕ್ ಕ್ರಿಕೆಟರ್ ಹನೀಫ್ ಮಹಮ್ಮದ್ ರನ್ ನೋಡೋಕೆ ಸ್ಥಳೀಯರು ಭಾರತೀಯರು ಕೂಡ ಮುಗಿ ಬೀಳ್ತಾ ಇದ್ರು. ನಾನು ಅವ್ರನ್ನ ತಡೆಯೋಕೆ ಓಡ್ತಾ ಇದ್ದೆ, ಆದ್ರೀಗ ಪಾಕ್ ಫುಲ್ ವೀಕ್ ಆಗಿ ಹೋಗಿದೆ ಅಂತ ಹೇಳಿದ್ದಾರೆ. ಇಲ್ಲಿ 2 ವಿಚಾರ, ಬರೀ ಪಾಕ್ ವೀಕ್ ಆಗಿರೋದು ಮಾತ್ರ ಅಲ್ಲ, ಭಾರತ ಸೂಪರ್ ಪವರ್ ಆಗಿ ಕ್ರಿಕೆಟ್ ನಲ್ಲಿ ಎಮರ್ಜ್ ಆಗಿದೆ. ಕಾರಣಗಳನ್ನ ಕೂಡ ನಾವು ನಿಮಗೆ ಪಟ್ಟಿ ಮಾಡಿ ಹೇಳಿದ್ವಿ. BCCIನ ಅಡ್ಮಿನಿಸ್ಟ್ರೇಷನ್, ಭಾರತದಲ್ಲಿರೋ ಕ್ರಿಕೆಟ್ಗಿರೋ ಕ್ರೇಜ್ ಮತ್ತು ಎಕನಾಮಿಕ್ ಪವರ್, ದುಡ್ಡು, ಅದರಿಂದ ಆ ದುಡ್ಡಿಂದ ಕ್ರಿಯೇಟ್ ಮಾಡಿರೋ ಮೂಲ ಸೌಕರ್ಯ, IPL ನಂತಹ ಟೂರ್ನಿ, IPL ನಂತಹ ಟೂರ್ನಿಯಲ್ಲಿ ವಿಶ್ವದ ಎಲ್ಲ ಆಟಗಾರರು ಬಂದು ಜೊತೆಗೆ ಬೆರೆತ ಆಡಿದಾಗ ಅದರಿಂದ ನಮ್ಮ ಯುವ ಪ್ಲೇಯರ್ಸ್ ಕಲಿಯೋ ಪಾಠಗಳು, ಸ್ಕಿಲ್ಸ್, ಅದನ್ನು ಅವರು ಇನ್ಕಾರ್ಪೊರೇಟ್ ಮಾಡಿಕೊಂಡು ಇನ್ನಷ್ಟು ಬೆಳೆಯೋದು. ಪಾಕಿಗಳನ್ನ ನಾವು IPL ನಿಂದ ಹೊರಗೆ ದಬ್ಬಿ ಅವ್ರಿಗಿಲ್ಲ ಅವಕಾಶನೇ ಇಲ್ಲ ಅದೆಲ್ಲ ಮಾಡಕ್ಕೆ. ಅವರು ಅಲ್ಲಿ PSL ಅಂತ ಮಾಡಿದ್ದಾರೆ, ಅದರಲ್ಲಿ ಯಾರು ಅಷ್ಟು ಮಹತ್ವ ಕೊಡೋದಿಲ್ಲ. ಅದರಲ್ಲೂ ಕೆಲವರಂತೂ IPL ಅಲ್ಲಿ ಚಾನ್ಸ್ ಸಿಕ್ಕಿಲ್ಲ ಅಂತ ಹೇಳಿ ಅಲ್ಲಿ ಹೋಗಿದ್ದವರು ಕೂಡ ಇಲ್ಲೊಂದು ಸಣ್ಣ ಅವಕಾಶ ಸಿಕ್ತಂದ್ರೆ ಅಲ್ಲಿ ಅರ್ಧಕ್ಕೆ ಬಿಟ್ಬಿಟ್ಟು ವಾಪಸ್ ಇಲ್ಲಿಗೆ ಬಂದ್ಬಿಡ್ತಾರೆ. ಹೀಗಾಗಿ ಭಾರತ ಸ್ಟ್ರಾಂಗ್ ಆಗಿರೋದು ಕೂಡ ನಮ್ಮಲ್ಲಿ ಒಬ್ಬರಾದ್ಮೇಲೆ ಒಬ್ರು ಲೆಜೆಂಡರಿ ಆಟಗಾರರು ಹುಟ್ಟಿ ಬರ್ತಾ ಇರೋದು, ಇದೆಲ್ಲವೂ ಕೂಡ ಸೇರಿ ನಾವು ಸ್ಟ್ರಾಂಗ್ ಆಗಿರೋದು, ಅವರು ವೀಕ್ ಆಗಿರೋದು, ಅಡ್ಮಿನಿಸ್ಟ್ರೇಟಿವ್ ಕಾರಣಗಳು, ಕ್ರಿಕೆಟಿಂಗ್ ರೀಸನ್ಸ್ ಎಲ್ಲವೂ ಸೇರಿ ಇತ್ತೀಚಿನ ದಿನಗಳಲ್ಲಿ ಪಾಕಿಸ್ತಾನಕ್ಕೆ ಭಾರತದ ವಿರುದ್ಧ ದೊಡ್ಡ ಸಕ್ಸಸ್ ಅನ್ನ ಕಾಣೋಕ್ ಸಾಧ್ಯನೇ ಆಗ್ತಿಲ್ಲ. ಫೈಟ್ ಕೊಟ್ರೆ ಸಾಕು, ಮುಖ ಉಳಿಸ್ಕೊಂಡು ಬಂದ್ರೆ ಸಾಕು ಅನ್ನೋ ಪರಿಸ್ಥಿತಿ ಇದೆ. ವಿನ್ ಅಪರೂಪಕ್ಕೊಂದೊಂದು ವಿನ್ ಆಗಿ ಹೋಗಿದೆ ಅವರಿಗೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.